ಬಿಳಿ ಮುಟ್ಟು ಅಥವಾ ವೈಟ್ ಡಿಸ್ಚಾರ್ಜ್ ಏನಿದೆಲ್ಲ ಇದ್ರ ಬಗ್ಗೆ ನಮ್ಮ ಸಮಾಜದಲ್ಲಿ ನೂರಾರು ತಪ್ಪು ಕಲ್ಪನೆಗಳಿದಾವೆ. ಸಾಮಾನ್ಯವಾಗಿ ನಾವು 100 ಹೆಣ್ಮಕ್ಳನ್ನ ತಗೊಂಡು ಸರ್ವೆ ಮಾಡಿದ್ರೆ 95 to 96% ಆಫ್ ದ ಹೆಣ್ಮಕ್ಳಿಗೆ ಇದಿರುತ್ತೆ. ಆದ್ರೂ ಕೂಡ ಇದ್ರ ಬಗ್ಗೆ ಮಾತನಾಡ್ಲಿಕ್ಕೆ ತುಂಬಾ ಜನರಿಗೆ ಹಿಂಜರಿಕೆ, ಒಂಥರ ಇದನ್ನ ಮೈಲಿಗೆ ಅನ್ನೋ ತರ ಕನ್ಸಿಡರ್ ಮಾಡ್ತಾರೆ. ಏನಾಗುತ್ತೆ, ಕೆಲವೊಂದು ಹಂತದಲ್ಲಿ ಇದು ನಾರ್ಮಲ್. ಯಾವಾಗಂತಂದ್ರೆ ಪೀರಿಯಡ್ಸ್ ಬರೋಕ್ಕಿಂತ ಮುಂಚೆ ಆಗಿರ್ಬೋದು, ಪೀರಿಯಡ್ ದ ಮಧ್ಯಭಾಗದಲ್ಲಿ ಓವ್ಯುಲೇಷನ್ ಟೈಮ್ ಅಲ್ಲಿ, ಪ್ರೆಗ್ನೆನ್ಸಿಲೆ, ಹಾಗೆ ಕೂಡ ಸ್ಟ್ರೆಸ್ ಆದಾಗ ಕೂಡ ಇದನ್ನ ಜಾಸ್ತಿ ಕಾಣ್ಬರ್ತೀವಿ. ಆದ್ರೆ ಈ ಬಿಳಿ ಮುಟ್ಟು ಯಾವಾಗ ಅಸೋಸಿಯೇಟೆಡ್ ವಿತ್ ಕೆಟ್ಟದಾಗಿ ಸ್ಮೆಲ್ ಬರೋದಾಗ್ಲಿ, ಇಲ್ಲ ಬ್ಲಡ್ ಮಿಕ್ಸ್ಡ್ ಡಿಸ್ಚಾರ್ಜ್ ಇದೆ ಅದ್ರ ಜೊತೆಗೆ, ಇಲ್ಲ ತುಂಬಾ ಹೊಟ್ಟೆ ನೋವು ಬರ್ತಾ ಇದೆ, ನವೆ ಅಥವಾ ಉರಿ ಆಗ್ತಾ ಇದೆ ಅಂದಾಗ ನಿಮ್ಮ ವೈದ್ಯರನ್ನ ಕಾಣ್ಬೇಕು. ಅವಾಗ ಏನ್ ಮಾಡ್ತಾರೆ ಡಾಕ್ಟರ್, ಒಂದು ಸಿಂಪಲ್ ಎಕ್ಸಾಮಿನೇಷನ್ ಮಾಡಿ ಇದಕ್ಕೆ ಏನ್ ಕಾರಣ ಇದೆ ಅಂತ ಕಂಡುಹಿಡಿಬಹುದು. ಅದ್ರಲ್ಲಿ ಕೆಲವೊಂದ್ಸಲಿ ಇನ್ಫೆಕ್ಷನ್ ಅಥವಾ ಸೆಪ್ಟಿಕ್ ಏನಾದ್ರು ಆಗಿದ್ರೆ ನಿಮ್ಮ ಪಾರ್ಟ್ನರ್ ಅಥವಾ ಹಸ್ಬೆಂಡ್ ಗೆ ಕೂಡ ಟ್ರೀಟ್ಮೆಂಟ್ ಕೊಡೋದು ತುಂಬಾ ಮುಖ್ಯ ಆಗುತ್ತೆ. ಇದು 90% ಆಫ್ ದ ಟೈಮ್ ಈ ಬಿಳಿ ಮುಟ್ಟು ನಾರ್ಮಲ್ ಆಗಿ ಕಾಣ್ ಬರುತ್ತೆ. ಆದ್ರೆ ಗರ್ಭಕೋಶದ ರಿಲೇಟೆಡ್ ಯಾವ್ಯಾವ ಡಿಸೀಸ್ ಇದೆ, ಇನ್ಕ್ಲೂಡಿಂಗ್ ಕ್ಯಾನ್ಸರ್, ಅದಕ್ಕೆ ಕಂಡು ಬರುವಂತ ಪ್ರಮುಖ ರೋಗ ಲಕ್ಷಣಗಳಲ್ಲಿ ಮೊದಲು ಕಾಣಬರೋದೇ ಈ ಬಿಳಿ ಮುಟ್ಟು. ಹಾಗಾಗಿ ಇದ್ರ ಬಗ್ಗೆ ಭಯನೂ ಬೇಡ, ಹಾಗೆ ನಿರ್ಲಕ್ಷ್ಯ ಕೂಡ ಬೇಡ.